ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶಂಖಚಕ್ರಗದಾಹಸ್ತೆ ಶ್ರೀಪೀಠಸುರಪೂಜಿತೆ ಕೋಲಾಸುರಭಯಂಕರಿ ಓಂ ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಓಂ ಅಷ್ಟಲಕ್ಷ್ಮಿಯೇ ನಮಃ ಜ್ಞಾನಲಕ್ಷ್ಮಿಯೇ ನಮಃ ಐಶ್ವರ್ಯಲಕ್ಷ್ಮಿಯೇ ನಮಃ ಆದಿಲಕ್ಷ್ಮಿಯೇ ನಮಃ ಅನಂತಲಕ್ಷ್ಮಿಯೇ ನಮಃ ಓಂ ಸಂಪತ್ಲಕ್ಷ್ಮಿಯೇ ನಮಃ ಓಂ ವಿಷ್ಣು ಹೃದಯವಾಸಿಯೇ ನಮಃ ಓಂ ಗೊರವನಹಳ್ಳಿ ಮಹಾಲಕ್ಷ್ಮಿಯೇ ನಮಃ. ತಾಯಿ ನಮ್ಮವ್ವ ಯಾವತ್ತು ನಮ್ಮ ಮನೆಯೊಳಗೆ ನಿಲ್ಸವ. ಪೂಜೆ ಆತನ ಆತ್ವೆ ಆತ ಕಡುಬಿಗೆ ಬೇಳೆ ಹಾಕೇನಿ ಬಂತಾಡ್ರಿ. ಹೋದ ಅಮಾಸಿಗೆ ಇಟ್ಟಿದ್ದು ಕಾಯಿ ಇದೆ. ಈ ಅಮಾಸಿ ಮಠ ಅಂದ್ರೆ ಫಲ ಬಂದಿತ್ತು ನೋಡಿ ಎಷ್ಟು ಚಂದ. ಈ ರೀತಿ ಮನೆ ಒಳಗೆ ತೆಂಗಿನಕಾಯಿ ಫಲ ಬಂತಂದ್ರೆ ಆ ಮನೆ ಏಳ್ಗೈತಿ ಲಕ್ಷ್ಮಿ ಅದಾಳ ಅಂತ ಅರ್ಥ. ಒಳ್ಳೇದಾಗ್ಲಪ್ಪ ದೇವ್ರೆ ನಮ್ಮವ್ವ ಒಳ್ಳೇದು ಮಾಡವ ತಾಯಿ. ಅವ ಇದೇನಿದೆ ₹1 ಕಾಯಿನ್ ಇಟ್ಟಿಯಲ್ಲ, ಏನೋ ಒಂಥರ ಉದ್ದಕ್ಕೇನೋ ಅಕ್ಕಿ ತುಂಬಿಟ್ಟಿಯಲ್ಲ. ಇದಾ ಲಕ್ಷ್ಮಿ ಸೇರು ಅಂತೇಳಿ, ಲಕ್ಷ್ಮಿ ಸೇರು ಅಂತಂದೇಳಿ ಈ ಭಾಂಡೆದ ಅಂಗಡಿಯಾಗ ಹೋಗಿ ಈ ಮಾರ್ವಾಡಿ ಭಾಂಡದ ಅಂಗಡಿ ಬರ್ತೈತಲ್ಲ ಆ ಟೈಪ್ ಅಲ್ಲಿ ಕೇಳಿದ್ರೆ ಸಿಗ್ತೈತಿ. ಅಂದ್ರೆ ಇದು ನಾನಾಗೆ ತಗೊಂಬಂದಿದ್ದಲ್ಲ. ಮತ್ತೆ ಅವತ್ತು ಇಲ್ಲಿ ಲಕ್ಷ್ಮಿ ಇಡಾಕ ಸಣ್ಣದೊಂದು ಮಣಿ ಬೇಕಾಗಿತ್ತು. ಮಣಿ ತಗೊಳ್ಳೋಣಂತೆ ಭಾಂಡದ ಅಂಗಡಿಗೆ ಹೋಗಿದ್ದೆ. ಅವತ್ತು ಏನು ಮಾಡಿದ್ರು ಅವ್ರು ದೇವ್ರ ಮುಂದೆ ತುಂಬಿಟ್ಟಿದ್ರು. ಇದನ್ನ ಅಕ್ಕಿ ಹಾಕಿ ₹1 ರೊಕ್ಕ ಇಟ್ಟಿದ್ರು ಅದ್ರ ಮೇಲೆ. ಸುಮ್ಮನಾಗಿದ್ದೆ ನಾನು, ಯಾವ್ದನ್ನೆಲ್ಲ ಹೆಂಗೆ ಕೇಳೋದು, ಸುಮ್ಮನಾಗಿದ್ದೆ. ವಾಪಸ್ ಅವ್ರದ್ದು ಅದೇ ಟೈಮಿಗೆ ಲೋಡ್ ಬಂತು. ಲೋಡ್ ಅಂದ್ರೆ ಹೆಂಗೆ, ಈ ಬಾಂಡೆ ಅವರು ತರಿಸ್ತಾರೆ ನೋಡಿ, ಹಿಂಗೆ ಅವ್ರು ಒಂದು ಗೋಡೌನ್ ಅಂತ ಮಾಡ್ಕೊಂಡಿರ್ತಾರಲ್ಲ, ಆ ಗೋಡೌನ್ನಾಗಿಂದ ಈ ಲಕ್ಷ್ಮಿ ಸೇರು ಚಕಷ್ಟು ತಗೊಂಬಂದ್ಬಿಟ್ಲೆ ಏನ್ರಿ ಇದು ಅಂತ ಕೇಳಿದೆ. ಅವಾಗ ಲಕ್ಷ್ಮಿ ಸೇರು ಅಂತಾರ್ರಿ ಇದಕ್ಕೆ. ಇದನ್ನ ಹೆಚ್ಚಾಗಿ ಈಗ ನೋಡ್ರಿ ನಾವು ಪೂಜೆದ ಮೇಲೆ ಹೆಂಗೆ ತುಂಬಿಟ್ಟೇವಲ್ಲ ಹಿಂಗೆ ತುಂಬಿಡ್ತಾರೆ ಹೆಚ್ಚಾಗಿ. ಇದನ್ನ ಗೊತ್ತಿದ್ದವರು ತಿಳಿದವ್ರು ತುಂಬಿಟ್ಟವ್ರಿಗೆ ಭಾರಿ ಒಳ್ಳೇದಾಕತ್ತಿದ್ರಿಂದ ಅಂತ ಹೇಳಿದ್ರು ಅವತ್ತು. ಅದಕ್ಕೆ ನನಗನ್ನಿಸ್ತು ಯಾಕೆ ಒಳ್ಳೇದಾದ್ರೆ ಆಗ್ಬಾರ್ದು, ನಾನು ಒಂದು ತೊಗೊಂಡೋಗ್ಲೇನ ಅಂತೇಳಿ ಇದನ್ನ ಯಾರ್ಯಾರು ಒಯ್ತಾರ್ರಿ ಅಂತ ಕೇಳಿದೆ. ಒಯ್ತಾರನ್ರಿ ಇದನ್ನ ತುಂಬಿಡ್ತಾರನ್ರಿ ಅಂತ ಕೇಳಿದೆ. ಅವ್ರು ಏನಂದ್ರೆ ಗೊತ್ತೇನೆ, ಜಾಸ್ತಿ ನಮ್ಮ ಮಂದಿನೇ ತುಂಬಿಟ್ಟಿರ್ತಾರ್ರಿ ಇದನ್ನ. ಲಕ್ಷ್ಮಿ ಸೇರು ಅಂದ್ರೆ ಕೊಡ್ತಾರ. ಅಕ್ಕಿ ಹಾಕಿ ₹1 ರೊಕ್ಕ ಹಾಕಿ ಒಂದು ಅರಶಿನ ಬೇರೆ ಇಟ್ಟು ಲಕ್ಷ್ಮಿ ಕಳ್ಸದ ಮುಂದೆ ಇಡ್ರಿ, ನೀವು ಹೆಂಗೆ ಇಡ್ತೀರಿ ಹಂಗಂಗೆ ಈ ಸೇರು ಇರೋದ್ರಿಂದ ನಿಮ್ಮ ಮನೆ ಭಾಳ ಒಳ್ಳೇದಕತಿ ಏಳಿಗಕತಿ ಅಂದ್ರಪ್ಪ. ಅದು ಅವತ್ತು ತಂದಾಗಿಂದ ತಂದಿಟ್ಟೇನಿ, ನೋಡ್ತಿಲ್ಲ ಮತ್ತು ಚಲೋನೇ ಆಗೈತಲ್ಲ. ನಮಗೆ ಎಷ್ಟು ಚಲೋ ಆಗೈತಿ, ಕೆಲಸದಾಗ ಚಲೋ ಆಗೈತಿ, ನಿಮ್ಮ ಅಪ್ಪನ ಲಾಭದಾಗ ಚಲೋ ಆಗೈತಿ, ನಿನಗಿಂತ ಚಲೋ ಸಂಬಂಧ ಸಿಕ್ಕೈತಿ. ಈಗ ನೋಡಿ ಲಕ್ಷ್ಮೀಕಾಯಿ ಫಲ ಬಂದೈತಿ. ಯವ್ವ ಎಲ್ಲ ಒಳ್ಳೇದಾಗಕತ್ತೈತಿ. ನನಗೆ ಅದಕ್ಕೊಂದು ಖುಷಿ ಭಾಳ ಆತ. ಹೌದಂಗಾರ ಅವ್ನು ಹೇಳಿದ ಚಲೋನ ಆತ ಅನ್ನಂಗೆ ಆತ. ಒಟ್ಟು ಅದನ್ನು ತುಂಬಿಟ್ಟಾಗಿಂದ ಭಾಳ ಚಲೋನೇ ಆಗೈತವ. ರೊಕ್ಕದ್ದು ಆತ. ಹೋಗ್ಲಿ ಬಿಡು. ಎಷ್ಟದಕ್ಕೆ ರೊಕ್ಕ? ₹50 ಬರೇ ₹50 ತಂದು ತುಂಬಿಟ್ಟೇನೆ. ಈಗ ಬಟ್ ಇದು ಬಳಿ ಇದಾವಲ್ಲ, ಇವು ಸಣ್ಣ ಸಣ್ಣ ಬಳಿ ಗೊರವನಹಳ್ಳಿಗೆ ಹೋಗಿದ್ವಲ್ಲ ಅಲ್ಲೇ ತಗೊಂಬಂದೀನಿ ಇದನ್ನು. ಗೊರವನಹಳ್ಳಿ ಬಳಿ ಇದು ಬಳಿನೂ ಸಣ್ಣ ಸಣ್ಣ ಬಳಿ 2 ಜುಪ್ಪಿ ಗೊಂಚಲಾನ ಆಯ್ತದ ಅಲ್ಲಿ ಇಟ್ಟೆ ನೋಡಿ ಲಕ್ಷ್ಮಿ ಮುಂದೆ. ಚಂದಾಗೈತವ, ಭಾಳ ಚಂದಾಗೈತಿ. ಅವ ಪೂಜೆ ಭಾಳ ಚಂದಾಗೈತಿ ನೋಡು. ವಾರ ಏನು ಬಿಟ್ರು ಇದನ್ನ ಮಾತ್ರ ಬಿಡಲ್ಲ ಅದಲ್ಲ ನೀನು. ದಿನಾನು ದೇವ್ರ ತೊಳೆ ಪೂಜೆ ಮಾಡದೆ, ಆದರೆ ವಾರ ಲಕ್ಷ್ಮಿ ಶುಕ್ರವಾರ ದಿನ ಅಮಾಸಿ ಹುಣಿವಿ ಏನು ಮಂಗಳವಾರ ಸೋಮವಾರ ಒಟ್ಟೆ ಬಿಡೋದಿಲ್ಲ. ಹೂ ಇರಲಿ ಬಿಡ್ಲಿ ಪ್ಯಾಟಿಗೆ ಹೋಗಿ ತಂದಾದ್ರೂ ಪೂಜೆ ಮಾಡ್ತೇನೆ ಚಂದಾಗಿ. ಯವ್ವ ಹೊಟ್ಟೆ ಜೊತೆ ನಾಷ್ಟ ಕೊಡ್ಬಾ. ನಡಿ. ಆತ ಇಲ್ಲ ನಿಮ್ಮ ಅವನ ಪೂಜೆ ಆಗೈತಿ, ಮಾಡಕತ್ತಾಳ ಪೂಜೆ. ಇದು ನಾಷ್ಟ ಹಾಕೊಂಬಂದು ಕೊಡೋ ಅಂದ್ರೆ ಹಾಕೊಂಬಂದು ಕೊಡಕತ್ತಾಳ. ನನಗೂ ಒಟ್ಟು ಹೊಟ್ಟೆ ಹತ್ತತ್ಲೆ ಆಗಿರ್ಜಿ ತೊಗೊಂಬಾ. ಎಷ್ಟೊತ್ತಾತು? ತಂದೆ ಎಂತ ಅವಸರ ಮಾಡ್ತೀರಿ ಏನ್ ತಾನ? ಅಲ್ಲ ಬೆಳಗ್ಗೆ ದೌಡೆದ್ದು ಓಟು ಅಂಗಳ ಬಾಗಲ ಕಸ ಹೊಡ್ಕೊಂಡು ಸಗಣಿ ಸಾರಿಸಿ ಮುಂದೆ ಅಲ್ಲಿ ಬಾಗಲ್ಲ ರಂಗೋಲಿ ಹಾಕಿ ಓಟು ಮನಿ ಒಳಗೆ ಕಸ ಹೊಡೆದು ಕಾಲು ಒರೆಸಿ ಜಳಕ ಮಾಡಿ ಪೂಜೆ ಮಾಡಿ ಏನು ಕಡುಬಿಗೆ ಬ್ಯಾಳಿಗೆ ಹಾಕಿ ಹುಣಗ ರುಬ್ಬಿ ಕಟ್ಟಿನ ಸಾರು ಮಾಡೇನಿ, ಅನ್ನ ಮಾಡೇನಿ, ಬದ್ನಿಕಾಯಿ ಪಲ್ಯ ಮಾಡೇನಿ, ಇಷ್ಟೆಲ್ಲ ಕೆಲಸ ಮಾಡಿ ಬಜ್ಜಿ ಮಾಡೇನಿ, ಶಾಂಡ್ಗಿ ಕರ್ದನಿ. ಇದಕ್ಕೆ ಬಲ ಕೆಲಸ ಮಾಡೇನಿಲ್ಲ ನಾನು ವಯಸ್ಸಿನಾಗ. ಯಮ್ಮ ಅದು ನಿಮ್ಮ ಕಾಲ ಇದು ನಮ್ಮ ಕಾಲ, ಸುಮ್ಕಿರ್ ತುಂಬ ಹಿಡಿ. ತಿನ್ರಿ. ಅವ ಈ ಸಾಬುದಾನಿ ಚಿತ್ರಾನ್ನ ತಿನ್ನಿ ಅಂದ್ರೆ ಒಗ್ಗರಣೆ ಹೊಟ್ಟಿನ ಸಲ ಮಧ್ಯಾಹ್ನ ಅಲ್ಲ ಚಂಜಿ ಮಟ ಹೊಟ್ಟೆ ಸಲ ಅಷ್ಟು ಕಾಲು ಕುಂದಿರ್ತಾವ. ತಿನ್ನು ಚಲೋ ಬಡ ತಿನ್ನು. ಬಂದು ಎಲ್ಲಿ ಲಟ್ಟಿಸ್ಕೊಡು ನಂಗೆ ಕಡುಬು ತುಂಬಾಕ. ಏನ ಕಡುಬು ತುಂಬಕ್ಕೆ ಎಲ್ಲಿ ಲಟ್ಟಿಸ್ಬೇಕಾ? ನಂಗೆ ಬರಂಗಿಲ್ಲವ. ಅವ ನೀನೇ ಲಟ್ಟಿಸ್ಕೊಂಡು ನೀನೇ ತುಂಬವ. ಮರ್ಯಾದಿಂದ ಎದ್ದು ಬಂದು ತುಂಬಿದಿ ಚಲೋ ಆತ. ಲಟ್ಟಿಸ್ಕೊಡು, ನಾ ತುಂಬಿ ಕರಿತೀನಿ ಅಂತ ಎಣ್ಣಾಗ ಏನು. ಯಾಕಂದ್ರೆ ಹಂಗಲ್ಲವ ಕಲಿಯೋದೇವಾಗ ನೀನು ಇನ್ನೊಂದು ಮನೆಗೆ ಮದುವೆಯಾಗಿ ಹೋಗಕದಿ. ಚಂದಾಗಿ ಇವನ್ನೆಲ್ಲ ಕಲ್ತ್ರ ಮಾಡಿದ್ರೆ ನಾಳೆ ಪಾರವ್ವ ನನಗೆ ಅನ್ನೋದಲ್ಲ. ಇಲ್ಲ ಅಂದ್ರೆ ಅಂತಾಳ ಮದುವೆ ಮಾಡ್ಯಾಳ ನಿಮ್ಮವ್ವ ಇದನ್ನ ಕಲ್ಸಾಳ ಅಂತ ಕೇಳ್ತಾಳ. ಮೊದಲೇ ಬೈಯಕ್ಕೆ ಏನಾರ ಕಾಯ್ತಿರ್ತಾಳಕ್ಕಿ. ಯಾಕೆ ಬೇಕಿ ಕಡೆ ಅನ್ನಿಸ್ಕೊಳ್ಳೋದು ಹೌದಿಲ್ಲ. ಅದಕ್ಕೆ ನೀನು ಚಂದಾಗಿ ಎಲ್ಲ ಮಾಡ್ಕೊಂಡು ಹೋದೆ ಅಂದ್ರೆ ಆಕೆರ ಯಾಕಂತಾಳೆ ಹೇಳ. ಅದು ಅಲ್ಲದೆ ನಾಳೆ ಮದುವೆ ಆಗಕ್ಕೆ ಅತ್ತಿ ಮನೆಯಾಗಾರ ಮಾಡಕ್ಕೆ ಬೇಕೇ ಬೇಕಾ? ಏನೊಂದು ಬರೋದಿಲ್ಲವ ಯವ್ವ ಅಂತ ಅನ್ಸ್ಕೊಳ್ಳೋ ಬದ್ಲಿ ಕಲ್ತಿರ್ಬೇಕಾ ಸ್ವಲ್ಪ. ಅದಕ್ಕೆ ನನ್ನ ಮಾತು ಕೇಳು. ಏನು ಹಂಗೆ ಒಲ್ಲೆ ಅಂತ ಅನ್ನಕೋಬೇಡ. ಬಾ ನಾ ಎಲ್ಲ ಲಟ್ಟಿಸ್ಕೊಡ್ತೀನಿ. ಯಾರೇನು ಹುಟ್ಟತ್ಲೆ ಕಲ್ತಿರಂಗಿಲ್ಲ. ಸುಮ್ಮನೆ ಬಾ, ನಾ ಎಲ್ಲ ಹೆಂಗೆ ಏನು ಎತ್ತಂತ ಹೇಳ್ಕೊಡ್ತೀನಿ. ಹಂಗಾದ್ರಂತ ಮಾಡು. ಹೋಗಿ ಮತ್ತೆ ಕಲಿ.
ಅಯ್ಯೋ ದೇವ್ರೆ ಕಲಿ ಅವ್ವ ನಾ ಡಾಕ್ಟರ್ ಅಕ್ಕೇನ್ರಿ ನಾನು ಅಡಿಗೆ ಅಕ್ಕಿನ ಇಟ್ಕೋತೇನೆ ನೀ ಏನು ತಲೆ ಕೆಡಿಸ್ಕೊಬೇಡಾತ ಯವ್ವ ನೀ ಬೇಕಾದ ಡಿಂಗ್ರಿ ಓದಿದ್ರು ಏನು ಗಂಡ ಮನ್ಯಾಗ ಕುಚ್ಲೇಬೇಕು ಅಡಿಗೆ ಮಾಡಲೇಬೇಕು ಅಂದ್ರೆ ಹೆಣ್ಮಕ್ಳ ಜೀವನ ಸಾರ್ಥಕ ಆಗುದು ಏನು ಅವು ಸ್ವಲ್ಪ ಒಂದು ಟೈಮ್ನಾಗಾರ ಮಾಡಲೇಬೇಕಾಕತಿ ಸುಮ್ಮನೆ ಯಾಕೆ ಒಲ್ಲೆ ಅಂತಿ ಎದ್ದೇಳು ಮಾಡಿ ನಡಿ ಹೋಗಿ ಒಂದಿಟ್ಟು ಕಡುಬುಲಾಡ್ಸೋದಾರ ಕಲಿ ಹೋಗು ಉಳ್ಕಿದ್ದೆಲ್ಲ ಮಾಡ್ಲಿಕ್ಕೆ ಕಟ್ಟತ್ತು ಇಂಥವರ ಸಣ್ಣ ಪುಟ್ಟ ಕಲಿಬೇಕವ ಹಂಗೆ ಒಲ್ಲೆ ಅನ್ಬಾರ್ದು ಹೋಗವ ಹೋಗು ಆಯ್ತು ತಿಂತೀನಿ ತಡಿ ಅವ ಸಾಬುದಾನಿ ಚಿತ್ರಾನ್ನ ಭಾರಿ ರುಚಿಯಾಗ್ಯಾವೆ ನಿಜವಾಗ್ಲೂ ಮಸ್ತಾಗ್ಯಾವ ಖರೇನ ಇಷ್ಟು ರುಚಿ ಮಾಡ್ತೀನಿ ನೋಡಿ ನೀನು ಇದು ಒಂದು ನಂಗೆ ಭಾಳ ಸೇರ್ತದೆ ಬೇವ ಮಸ್ತ್ ಮಾಡಿ ನೀನಂತ್ರ ತಿನ್ನ ರುಚಿಯಾಗ್ಯಾವಿಲ್ಲ ಯವ್ವ ಮಸ್ತಾಗ್ಯಾವ ಇಲ್ಲೋಡಿಲ್ಲ ಅದು ಹೆಂಗೆ ಮಾಡ್ತಿ ಅನ್ನೋದು ಒಂಚೂರು ಹೇಳು ಇದನ್ನ ಮಾಡ್ಬೇಕಾರೆ ಕರಿಬೇಕಿಲ್ಲ ಕಲಿತಿದ್ದೆ ನಾನು ಏನು ದೊಡ್ಡಗದಲ್ಲ ಒಗ್ಗರಣೆ ಪಲ್ಯ ಮಾಡ್ತಾರಲ್ಲ ಹಂಗ ಮಾಡೋದು ಸೇಮ್ ಆದ್ರೆ ಅದಕ್ಕೆ ಅನ್ನ ಹೇಗೆ ಕಲಿಸ್ತಾರೆ ಇದಕ್ಕೆ ಸಾಬುದಾನಿ ಹೇಗೆ ಕಲ್ಸೋದು ಅಷ್ಟೇ ರುಚಿ ಮಾತ್ರ ಸೇಮೇ ಇರ್ತೈತಿ ರಾತ್ರಿ ನೆನಕ್ಕೆ ಹಾಕ್ಬೇಕು ಸಾಬುದಾನಿ ಹಂಗಂತೇಳಿ ಇದು ಹಸಿಗೆ ನೆನಕ್ಕೆ ಹಾಕ್ತಾರಲ್ಲ ಅಕ್ಕಿನ ಹಂಗೆ ಜಗ್ಗಷ್ಟು ನೀರು ಹಾಕಿ ನೆನಕ್ಕೆ ಹಾಕ್ಬಾರ್ದು ಯಾವಾಗಲೂ ಸ್ವಲ್ಪ ಒಂದು 5 ನಿಮಿಷ ನೀರು ಹಾಕಿ ಬಿಟ್ಬಿಡ್ಬೇಕು 5 ನಿಮಿಷ ಆದ್ಮೇಲೆ ನೀರು ಬಸ್ತ್ ಸ್ವಲ್ಪ ನೀರು ಇರಂಗೆ ಅದೇ ದಬ್ರಿ ಒಳಗೆ ನೀರು ಬಸಿಬೇಕು ಮತ್ತು ಸೊಸರ್ಗಿಗೆ ಹಾಕ್ಬಾರ್ದು ಅಷ್ಟೇ ಸ್ವಲ್ಪ ನೀರು ಉಳಿಯಂಗೆ ಬಸ್ತ್ ಕೈ ಬಿಟ್ಬಿಡ್ಬೇಕು ಬೆಳತಾನ ಆರಾಮ ನೀರು ಉಂಡು ನೆಂದು ಏನು ತಾನೇ ಒಂದು ಹದ ಹಾಕವು ಬೆಳತಾನ ನೀರು ಹಾಕಿದ್ರೆ ಹಿಟ್ಟದಂಗೆ ಆಕತ್ ಮತ್ತೆ ಅದಕ್ಕೆ ಬೆಳತಾನ ಒಟ್ಟ ನೀರು ಹಾಕ್ಬಾರ್ದು ಹೌದನ ಆತ ರುಚಿಗೆ ತಿಂದು ಬರ್ತೀನಿ ಹೋಗಿ ಬಾ ಮತ್ತೆ ನೀನು ಕುಲ್ಪುತ್ರೆ ಮಾಡತ್ತಾನ ಅವನು ಮಕ್ಕೊಂಡ ವ್ಯವಸ್ಥೆನ ಈಗ ಗಂಡು ಮಕ್ಳಿಗೆ ಒಂಥರ ಹೆಣ್ಮಕ್ಳಿಗೆ ಒಂಥರ ನೀವು ಅವನೇನು ಹೆಂಡತಿ ಮನೆ ಯಾವಕ್ಕನ ಅಯ್ಯೋ ದೇವ್ರೆ ಆತ ಅವಂಗೂ ಕಲ್ಸನಂತ ಈಗ ಸದ್ಯ ಕಲೀದು ನಿಂದು ಈಗ ಅವೇನೋ ಸಣ್ಣನದಾನ ಮುಂದೆ ನೋಡೋಣ ಅವಂಗೂ ಹೇಳ್ಕೊಡ್ತೀನಿ ಬಂದು ಹೆಂಡತಿಗಾರ ಒಂಚೂರು ಸಹಾಯ ಮಾಡ್ಬೇಕಲ್ಲ ಆಕಿನೂ ಏನಾರು ನೌಕರಿಗೆ ಹೋಗಕ್ಕೆ ಬಂದ್ಲಂದ್ರೆ ಹಿಂದಾಗಡೆ ಏನು ಮಾಡೋದು ಆತ ಹೋಗು ಅಂದಂಗೆ ನಿನ್ನೆ ಅದು ಫೇಸ್ಬುಕ್ಕಿಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೇನೆ ಅಂದಿದ್ದಲ್ಲ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೇನೆ ಅಂದಿದ್ದಲ್ಲ ನಿನ್ನ ಫೋನಿಗೆ ಕಳಿಸಿದ್ದೆ ನೀನೇ ಹೇಳಿದ್ದಕ್ಕೆ ನಾನು ಅದೇ ರೀತಿ ಕಳ್ಸೇನಿ ಅದನ್ನ ನೀನು ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ ಯಾಕಂತ ಕೇಳಕತ್ತೀನಿ ನಿಂಗೆ ಅಯ್ಯೋ ಅವ ಮಾಡ್ತೀನಿ ಬಿಡವ ಮಾಡಲ್ಲ ಅಂತೇನಾರ ಅನ್ಯ ಮಾಡ್ತೀನಿ ಯಾಕೆ ಒಟ ಅಂತಿ ಈಗ ಮನ್ಯಾಗ ಇದ್ರಿಗೆ ತಲೆ ತಿನ್ನೋದಲ್ದೆ ಫೋನ್ಯಾಗ ಬೇರೆ ತಲೆ ತಿನ್ಬೇಕಂತ ಅನ್ಕೊಂಡಿಯೇನು ಕೊಬ್ಬರಿಗೇಡಿ ಮೊದ್ಲು ತಿಂದು ಬಾ ಇವ ಯಮ್ಮ ಇದು ಹೆಂಗಾರ ನಿನ್ನ ಮೊಮ್ಮಗಳಾಗಿದ್ದಾಳವ ಅಂತ ನಾ ತಗ ನಿನ್ನ ಮೊಮ್ಮಗಳು ಭಾರಿ ಡೇಂಜರ್ ಅದಾಳ ನೋಡು ತಲೆ ಹಿಡಿಸ್ತಾಳೆ ನನಗಂತೂ ಅತ್ತಾಗ ನೋಡಿ ನಿನಗೆ ಹಿಂಗಂದ್ರೆ ನನ್ನ ಮಗನ ಗತಿ ಏನಾಗಿರ್ಬೇಕು ಏನ ಮಗಳು ಅಂತೇಳಿ ತೊಗೊಂಡೆ ಈಗ ನೋಡಿದ್ರೆ ತಲೆ ಹಿಡಿಸ್ಯಾಳ ಒಂದು ಅಳತಿ ಏನು ಅಡುಗೆ ಮಾಡಕತ್ತಾಳೆ ಇವತ್ತಿಕ್ಕಿ ಓಹೋ ಸಬ್ಬಸ್ಕಿ ಜೋರು ನಡೆದತ್ತಲ್ಲ ಕೆಲಸ ಏನು ಮಾಡತ್ತೀರಿ ಓ ರೇಖಾ ಚಲೋ ಹೊತ್ತಿಗೆ ಬಂದಿ ಬಾ ನಾ ಅದೇ ಅಂತ ಕೊಣೆ ಸೇರ್ಕೊಂಡು ಏನು ಮಾಡಕತ್ತಾಳೆ ಈಕಿ ಅಂತೇಳಿ ಒಂಚೂರು ಬಡ ಕಡುಬು ಮಾಡ್ಬೇಕು ಇವತ್ತು ತಮಾಷೆ ಅಲ್ಲ ಮತ್ತೆ ಎಲ್ಲಿ ಲಟ್ಟಿಸ್ಕೊಡ್ಬಾ ಬಡ ನಂಗೆ ಎಲ್ಲಿ ನಡ್ಸಕ್ಕೆ ಬರೋಲ್ಲ ಅದು ಅಲ್ಲದೆ ಇವತ್ತು ನಾನು ಇವರು ಇಬ್ಬರು ಸೇರಿ ಒಂಚೂರು ಹೊರ ಕೆಲಸ ಐತಿ ಅದಕ್ಕೆ ನಾ ಮನ್ನಿಯಿಂದ ಕೇಳ್ತಿದ್ದೆ ಇವರಿಗೆ ಪುರ್ಸತ್ತು ಸಿಕ್ಕಿದ್ದಿಲ್ಲ ಸುಟಿನೂ ಸಿಕ್ಕಿದ್ದಿಲ್ಲ ಇವತ್ತು ಸುಟಿ ಐತಿ ಇವರಿಗೆ ಗಾಂಧಿ ಜಯಂತಿ ಅಂತೇಳಿ ಅದಕ್ಕೆ ನಾನು ಇವರು ಇಬ್ಬರು ಪ್ಯಾಟಿಗೆ ಹೊಂಟೇವಿ ಪ್ಯಾಟಿಗೆ ಹೋಗಿ ಬರಬೇಕು ನೀವೇ ಮಾಡ್ಕೊರಿ ಅಡುಗೆ ಏನೇ ಇದ್ರು ಎಷ್ಟಕ್ಕೆ ಅಷ್ಟು ಮಾಡಿರಿ ನಂದು ಇವ್ರದ್ದು ಊಟ ಹೊರಗೆ ಹಾಕತಿ ಇವತ್ತೇನು ಮನೆಗೇನಿಲ್ಲ ಊಟ ಅಲ್ಲ ಈಗ ಮನ್ಯಾಗ ಇಷ್ಟು ಕೆಲಸದವು ಈಗ ನೀನು ಪ್ಯಾಟಿಗೆ ಹೋಗಿ ಕೂತ್ರ ಅಯ್ಯ ಬಾರಿ ಅಲ್ಲ ನಿನ್ನ ಗಂಡ 3 ಹೊತ್ತು ಮಾವರ ಮನೆಗೆ ಇರ್ತಾರ ಏನೇ ಬೇಕಂದ್ರೂ ಹೋಗಿ ಕರ್ಕೊಂಬರ್ತಿ ತೊಗೊಂತಿ ಹೋಗಿ ಬರ್ತೀರಿ ಮುಗಿತಪ್ಪ ನಮ್ದು ಹಂಗಲ್ಲವ ಆಫೀಸ್ಗೆ ಹೋಗೋರು ಅವ್ರಿಗೆ ಇದು ಸೂಟಿ ಇರಂಗಿಲ್ಲ ಅವರಿಗೆ ಒಟ್ಟ ಸೂಟಿ ಇರಂಗಿಲ್ಲ ಅವ್ರಿಗೆ ಯಾವತ್ತು ಸೂಟಿ ಕೊಡ್ತಾರೋ ಅವತ್ತು ನಾವು ಹೊರಗೆ ಹೋಗೋ ಪ್ರೋಗ್ರಾಮ್ ಇಟ್ಕೋಬೇಕು ಗೊತ್ತನ ಆಯ್ತು ಹೋಗಿ ಬರ್ರಿ ಅತ್ತಿಯರಿಗೆ ಹೇಳೇನಿ ಅವರು ಕೆಲ್ಸಿದ್ವಲ್ಲವ ಅಂತ ಒಂದ್ಸಲ ಅಂದ್ರು ಆಮೇಲೆ ಹಿಂಗಮ್ಮ ಅಂತ ಹೇಳತ್ಲೆ ಸುಮ್ಮನಾದ್ರು ಅವ್ರಿಗೂ ಅರ್ಥ ಆಕೈತಿ ಯಾಕಂದ್ರೆ ಮನೆಯಾಗಿರಲ್ಲ ಹೋಗ್ಲಿ ಬಿಡು ಅವನು ಬಿಸಿ ಇರ್ತಾನ ಅಂತೇಳಿ ಹೌದು ಏನು ತೊಗೋಬೇಕಿತ್ತು ಡ್ರೆಸ್ ತೊಗೋಬೇಕಿತ್ತು 2 ಜೊತೆ ಆಮೇಲೆ ಒಂದು ಸೀರೆ ತೊಗೋಬೇಕಿತ್ತು ಚಲೋದು ಆಮೇಲೆ ನಮ್ಮ ಮಮ್ಮಿ ಮನೆ ಬಂದಿದ್ಲಲ್ಲ ಆಕಿ ನಂಗೆ 50,000 ರೂಪಾಯಿ ಕೊಟ್ಟೋಗಾಳ ನಮ್ಮ ಮಮ್ಮಿ ಅದಕ್ಕೆ ಒಂದು ಚಲೋದೊಂದು ಯಾವುದಾದ್ರೂ ಕಿವ್ಯಾನ್ ತೊಗೋಬೇಕಂತ ಮಾಡೀನಿ ಏನು 50,000 ಕೊಟ್ಟೋಗ್ಯಾರ ಅಲ್ಲ ಮತ್ತೆ ದುಡ್ಡಿಲ್ಲ ಅಂತಿದ್ರು ಆ ಸಲ ಬಂದಾಗ ಅದೇ ನೀವೇ ಏನೋ ಮಾತಾಡ್ದಂಗೆ ಆಕಿತ್ತಪ್ಪ ಅಯ್ಯ LIC ದುಡ್ಡು ಬಂದಿತ್ತಾ ಅದನ್ನೇ ಕೊಟ್ಟಾರ ಅದ್ರಾಗೆ ತಗೋ ಅಂತ ಹೇಳ್ಯಾರ ಇನ್ನೂ 50,000 ರೂಪಾಯಿನೂ ಕಡಿಮೆ ಆಗ್ಬೋದು ಮ್ಯಾಗ ಒಂದು 5,000 ರೂಪಾಯಿ 10,000 ರೂಪಾಯಿ ಹಾಕೋದಕ್ಕತ್ತೋ ಏನೋ ನೋಡ್ಬೇಕು ಅದು ನಾವು ಎಷ್ಟು ಒಂದು 5-6 ಗ್ರಾಮಿನ ತೊಗೊಂಡ್ರೆ ಸಾಕು 50,000 ರೂಪಾಯಿ ಒಳಗೆ ಆಕೈತಿ ಸರಿ ಬರ್ತೀನಿ ಹೋಗ್ಬರ್ತೀನಿ ಆಯ್ತು ಬರೋವತ್ನಾಗ ನಿಂಗೇನ್ರ ತೊಗೊಂಬರ್ಲಿ ನಂಗೊಂದು ಚಲೋ ಸೀರೆ ತುಂಬ ಅಕ್ಕ ಸೀರೆ ಅಲ್ಲ 5 ರೂಪಾಯಿ ಟಿಕ್ಲಿ ಪ್ಯಾಕೆಟು ಒಂದು 5 ರೂಪಾಯಿ ಕ್ಲಿಪ್ಪು ಅಥವಾ ಒಂದು 10 ರೂಪಾಯಿಗೆ 3 ಪಿನ್ನದ ಗೊಚ್ಚ ಆಮ್ಯಾಗ ತಲೆಗೆ ಹಾಕೊಳ್ಳೋ ರಬ್ಬರ್ ಬ್ಯಾಂಡು ಒಂದು 30 ರೂಪಾಯಿ ಹೆಸರು ಬಳಿ ಡಜನ್ನು ಆಮೇಲೆ ಒಂದು ಮಾರು ಮಲ್ಲಿಗೆ ಹೂವು ಈ ಥರ ಏನಾರ ಬೇಕನೋ ಅಂತ
ಅಷ್ಟೇ ಒಂದು 50 ರೂಪಾಯಿ ಒಳಗೆ ಕೇಳಿದ್ದು ನಾನು. ಸೀರೆ ಗೀರಿ ಎಲ್ಲ ಥರ ಲೆವೆಲಿಗೆ ನನ್ನ ಹತ್ರನೂ ಇಲ್ಲ. ಇರೋ ದುಡ್ಡೇ ನನಗೆ ಕಡಿಮೆ ಬೀಳ್ತೈತಿ. ಇದ್ದಿದ್ದೇ ಹೇಳ್ತೀನಪ್ಪ, ಅದ್ರಾಗ ಏನೈತಿ. ಸುಳ್ಳೊಂದು ಸೊಟ್ಟೊಂದು ಮಾತಾಡಿ ಯಾಕೆ ಸುಮ್ಮನೆ ನಿಮಗೆ ಬೇಜಾರು ಮಾಡ್ಬೇಕು? ಮತ್ತು ನಾ ತರ್ತೀನಿ ಅನ್ನೋದು ನೀವು ಬಾಯಿ ಬಿಟ್ಕೊಂಡು ಕುಂದ್ರೋದು, ಆಮೇಲೆ ನಾ ತರ್ಲಂಗೆ ಬರೋದು, ಅದಕ್ಕೂ ನಿಮಗೆ ಬೇಜಾರಾಗೋದು ಏನು ಬೇಡ. ಪಿನ್ನ ಬೇಡ, ಇಲ್ಲೇ ಕೂದಲುಗಾರಕ್ಕೆ ಬರ್ತಾಳೆ, ಆಕೆ ಕಡೆನೇ ತೊಗೊತೀನಿ. ಸರಿ ಬಾಯ್.